ಎಲ್ಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಮತ್ತು ನಾನು ನಿಮ್ಮ ಮುಂದೆ ಸೂಪರಾಗಿ ಎಂಟ್ರಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಹೌದು, ಇದು ಯಾವ ಲಾಗು ಅಂತ ಕೇಳೋದಾದರೆ, ಒಂದು 2 ವಿಡಿಯೋನ ಜಂಪ್ ಮಾಡಿಕೊಂಡು ಹಿಂದಕ್ಕೆ ಹೋದರೆ ಅಲ್ಲೊಂದು ಮೊಬೈಲ್ ಸಿಕ್ಕಿದ ಮೇಲೆ ಮಕ್ಕಳು ಹಾಳಾಗೋದ್ರು ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅಂದರೆ ಊರಿಗೆ ಹೋಗಿದ್ದೆ ಅಂತ ವಿಡಿಯೋ, ಅದ್ರದ್ದು ಕಂಟಿನ್ಯೂಷನ್ ಲಾಗ್ ಅಂತ ಹೇಳ್ಬೋದು. ಅದ್ರ ನೆಕ್ಸ್ಟ್ ಡೇ ನಾನು ಏನೇನು ಮಾಡಿದೆ, ಊರಿಂದ ಮತ್ತೆ ರಿಟರ್ನ್ ಹೇಗೆ ಬಂದೆ, ಅದೆಲ್ಲ ಫುಲ್ಲು ಬಿಡಿಸಿ ಹೇಳುವ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಕೇಳಲು ನೀವು ರೆಡಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಬೆಳಗ್ಗೆ ಎದ್ದು ನೈಟು ಹೇಳಿದ್ನಲ್ಲ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ಟು ಮುಖ ತೊಳ್ಕೊಂಡು ಎದ್ಬದವ್ರನ್ನೆಲ್ಲ ಎಬ್ರಿಸೋಣ ಅಂತ ನಾನು ರೆಡಿ ಆಗ್ತಾಯಿದ್ದೀನಿ ಫಸ್ಟು. ಯಾಕೆ ಅಂದರೆ ಎಲ್ಲ ಬಿತ್ಕೊಂಡಿದ್ರು, ಇನ್ನೂ ಟಿಫನ್ಗೆ ಹೋಗೋ ಟೈಮ್ ಆಗಿತ್ತು, ಆದರೂ ಯಾರೂ ಎದ್ದಿರಲಿಲ್ಲ. ಹಾಗೆ ಬೆಳಗಿನ ಶುಭೋದಯ ನೋಡೋಣ ಅಂತ ಕರ್ಟನ್ ತೆಗೆದ್ಬಿಟ್ಟು ಹಾಗೆ ಸೀನರಿ ನೋಡ್ತಾ ಇದ್ದೆ. ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಯಾಕೆ ಹೇಳಿ, ಹಚ್ಚ ಹಸಿರು ಕಾಣಿಸ್ತಾ ಇತ್ತು. ನಾವು ಬೆಂಗಳೂರಲ್ಲಿರೋರಿಗೆ ಅಪರೂಪಕ್ಕೆ ಈ ಥರದೊಂದು ಸೀನರಿಗಳು ನೋಡ್ರೆ ತದ್ವಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ. ಈ ಪಾಡು ಬೆಂಗಳೂರಲ್ಲಿರೋರಿಗೆ ಗೊತ್ತಾಗಿರುತ್ತೆ. ಓಕೆ, ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದ್ವಿ. ಇಬ್ಬದವ್ರನ್ನೆಲ್ಲ ಹೆಬ್ರಿಸಿ ಈ ನನ್ನ ಮಗ ಎದ್ದು ಟ್ಯಾಬ್ ಇಟ್ಕೊಂಡು ಕೂತಿದ್ದ ನೋಡಿ. ಹೋಟೆಲ್ಗೂ ಟ್ಯಾಬ್ ತಗೊಬರ್ತಾನೆ ಬಡ್ಡಿ ಮಗ ಅಂತ ಹೇಳಿ ಅವನನ್ನ ಟ್ಯಾಪ್ ಕಿತ್ಕೊಂಡು ಸಿಕ್ಕಾಪಟ್ಟೆ ಗೊಳ್ಕೋತಾ ಇದ್ದೀನಿ. ಬಿಡಿ ಹಾಲಿಡೇಸಲ್ಲೂ ನನ್ನನ್ನು ಕಾಟ ಕೊಡ್ತೀರಾ ಅಂತ ಹೇಳಿದ್ರು. ಎದ್ದಾಳಲೇ, ನಾನು ಇರೋದೇ ನಿನಗೋಸ್ಕರ ಕಾಟ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನಾ ಹೆಬ್ರಿಸ್ಬಿಟ್ಟು ಇಲ್ಲಿ ಬಂದರೆ ನಮ್ಮ ಸಾಹೇಬ್ರು, ನಮ್ಮ ಪತಿದೇವರು ನೋಡಿ. ಈ ಐಟಿಲಿರೋರ ಸಮಸ್ಯೆ ಏನು ಅಂದರೆ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ ಕಾಟ ತಪ್ಪಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಯಜಮಾನಪ್ಪ ಎಲ್ಲೋದ್ರೂ ಲ್ಯಾಪ್ಟಾಪ್ನ 2ನೇ ಹೆಂಡ್ತಿ ಥರ ಎತ್ಕೊಂಡೇ ಬರ್ತಾ ಇರ್ತಾರೆ. ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ. ಏನು ಮಾರಯ್ಯ, ಒಂದಿನಾರು ಬಿಡಪ್ಪ ಇದನ್ನು ಅಂತೇಳ್ಬಿಟ್ಟು ಹಾಗೆ ಒಂಚೂರು ಕೈಕಾಲೆಲ್ಲ ಎಳೆದ್ಬಿಟ್ಟು ಬಿಸಾಕ್ಬಿಟ್ಟು ನಾವು ಮತ್ತೆ ಬಂದ್ವಿ. ಮಕ್ಕಳ ಹತ್ರ ಬಂದ್ರಲೇ ರೆಡಿಯಾಗ್ರಲೇ ಹೋಗೋಣ ಅಂತ. ಅಂದರೆ ತಿಂಡಿಗೆ ಕೆಳಗಡೆ ಹೋಗಬೇಕಿತ್ತು. ಹಾಗಾಗಿ ನೋಡ್ರಪ್ಪ ನೋಡಿ, ಮೇಕಪ್ಪು ಅಂತಿರಲ್ಲ, ನನ್ನ ಹತ್ರ ಇರೋದು ಇಷ್ಟೇ ಸಾಮಾನುಗಳು, ಮೇಕಪ್ ಐಟಮ್ಸ್ಗಳು ಆಯಿತಾ. ಕಾಜಲ್ಲು, ಲಿಪ್ಸ್ಟಿಕ್ಕು, ಆಮೇಲೆ ಒಂದು ಕ್ರೀಮ್ ಬಿಟ್ಟು ಇನ್ನೆಂಥದ್ದು ಬಳ್ಕೊಳಲ್ಲ ನಾವು. ಅಂದರೆ ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಇದಾಕೊಂತೀಯ ಮೇಕಪ್ ಮಾಡ್ಕೊತೀಯ ಅನ್ನೋರಿಗೆ ಇದೊಂದು ಸಿಂಪಲ್ ವಿಡಿಯೋ. ಯಾಕೆ ಅಂದರೆ ನಾನು ಕ್ಯಾರಿ ಮಾಡೋದು ಎಲ್ಲೇ ಎಂಥ ಪ್ರದೇಶಕ್ಕೆ ಹೋದರೂ ಕ್ಯಾರಿ ಮಾಡೋದು ಇಷ್ಟೇ ಐಟಮ್ ಅಂತ ಹೇಳ್ಬೋದು. ಓಕೆ, ಇದು ನಾವು ಉಳಿದಿದ್ದ ಜಾಗ ಅಂತ ಹೇಳ್ಬೋದು. ಇದರಿಂದ ಇಲ್ಲಿ ಬೇಸ್ಮೆಂಟಿಂದ ಕೆಳಗಡೆ ಹೋದರೆ ಅಲ್ಲಿ ಬ್ರೇಕ್ಫಾಸ್ಟಿಗೆ ಎಲ್ಲ ರೆಡಿ ಇತ್ತು. ಹಂಗಾಗಿ ನನ್ನ ಮಕ್ಕಳು ಮರಿ ಪ್ರಾಣಿಗಳನ್ನೆಲ್ಲ ಕರೆದುಕೊಂಡು ನಾವು ತಿಂಡಿಗಾಗಿ ಕೆಳಗಡೆ ಬಂದ್ವಿ. ಅಂದರೆ ನಮ್ಮ ರೂಮ್ ಬಂದುಬಿಟ್ಟು ಫಸ್ಟ್ ಫ್ಲೋರಲ್ಲಿತ್ತು. ಹಾಗಾಗಿ ಬೇಸ್ಮೆಂಟಿಗೆ ಬಂದ್ವಿ. ಇಲ್ಲಿ ಹಾಗೆ ವಿಡಿಯೋ ಮಾಡ್ಕೊಂಡು ಸ್ಟೈಲಾಗಿ ಬಂದ್ವಿ. ಏನೇನಿದೆ ಎಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೇಳಿ, ಮಾಮೂಲಿ ಕಸ ಕಡ್ಡಿ ಅಂಥದ್ದು ಏನಿಲ್ಲ, ತಿನ್ನುವಂಥ ಐಟಮೇ. ಇಡ್ಲಿ, ವಡೆ, ಮಸಾಲೆ ದೋಸೆ, ಹಾಳು ಮುಳು ಇರುತ್ತಲ್ಲ, ಹಂಗೆ ಅಲ್ಲೂ ಕೂಡ ಇತ್ತು. ಸಾಂಬಾರು ಹೆಂಗೆ ಕುದೀತಾ ಇದೆ ನೋಡಿ, ನಾವು ಹೆಂಗೆ ಮನೇಲಿ ಜರ್ರ ಅಂತ ಕುದೀತೀವಲ್ಲ, ಹಾಗೆ ಸಾರು ಆ ರೇಂಜಲ್ಲೇ ಕುದೀತಾ ಇದೆ ಅಲ್ವಾ. ನೆಕ್ಸ್ಟು ಬನ್ನಿ, ನಮ್ಮ ಪ್ಲೇಟನ್ನು ಹಾಕ್ಕೊಂಡು ಎಲ್ಲರೂ ನಮ್ಮ ಟೇಬಲ್ಲಿಗೆ ಬಂದು ಸೋಂಬೇರಿ ಕಟ್ಟೆಗಳ ಥರ ಕೂತಿದ್ದೀವಿ. ಯಾಕೆ ಹೇಳಿ, ಲೇಸಿ ಮೂಡಲ್ಲಿ ಇದ್ವಿ ಕಂಡ್ರಿ. ಹಾಲಿಡೇ ಮೂಡಲ್ಲಿ ಇದ್ದಾಗ ಲೇಸಿ ಇರ್ತೀವಲ್ವಾ, ಅದೇ ಥರ ನಾವು ಕೂಡ ಇದ್ವಿ. ಇವಾಗ ತಿಂಡಿ ತಿನ್ನೋ ಕಾರ್ಯಕ್ರಮ. ಇಲ್ಲಿ ನನಗೆ ಎಲ್ಲರೂ ರೇಗಿಸ್ತಾ ಇದ್ದಾರೆ. ಯಾಕೆ ಅಂದರೆ, ಅಯ್ಯೋ ಮುದೇವಿ, ಮನೆಯಲ್ಲಿ ಉಪ್ಪಿಟ್ಟು ತಿನ್ನೋದಲ್ಲದೆ ಇಲ್ಲೂ ಬಂದುಬಿಟ್ಟು ಉಪ್ಪಿಟ್ಟು ಹಾಕೊಂಡ್ಬಂದು ಕುತ್ಕೊಂಡಿದ್ಯಾ ಅಂತೇಳ್ಬಿಟ್ಟು ಫುಲ್ ನಗ್ತಾಯಿದ್ರು. ಏನರಪ್ಪ ಮಾಡೋದು, ನಮಗೆ ಉಪ್ಪಿಟ್ಟನೇ ಇಷ್ಟ. ಯಾವ ಪ್ರಪಂಚಕ್ಕೆ ಹೋದ್ರು, ಯಾವ ಗಡಿ ಭಾಗದಲ್ಲಿ ಹೋದ್ರೂ ನಾವು ಉಪ್ಪಿಟ್ಟು ತಿಂತೀವಿ. ನಿಮ್ಗೇನ ಕಷ್ಟ, ನಿಮ್ಗೆ ಇಷ್ಟ ಇರೋದನ್ನ ತಿಂದಲೇ ಅಂತ ಹೇಳ್ಬಿಟ್ಟು ಹಾಗೆ ಡೈಲಾಗ್ ಹೊಡ್ಕೊಂಡು ನೆಕ್ಸ್ಟು ಇಲ್ಲಿ ಬಂದಿದ್ದು ಹೆಣ್ಣು ಬಿಸಿ ಮಸಾಲ ದೋಸೆ. ಹೌದು, ಹೇಳಿದ್ವಿ ಬಿಸಿ ಮಸಾಲ ದೋಸೆ ಕೊಟ್ರಪ್ಪ ಅಂತ. ಅದೆಲ್ಲ ಬಂದಿತ್ತು. ಓಕೆ, ನಾವು ತಿಂದಿದ್ದೀವಿ. ಈ ನನ್ನ ಮಗ ಮಾತ್ರ ಅದು ಇದು ಥರದಲ್ಲೇ ಬಿಸಿದ್ದೆ. ಇಲ್ಲಿ ನೋಡಿ, ನನ್ನ ಮಕ್ಕಳು ಏನಾರು ಮರ್ಯಾದೆ ಇದೆಯಾ, ತಿಂಡಿ ತಿನ್ನೋ ನ್ಯಾಯವಾಗಿ ಅಂತಂದರೆ ಈ ನಾಯಿಗಳಿಗೆ ಬಿಸ್ಕೆಟ್ ಹಾಕೋಕ್ಕೆ, ಬ್ರೆಡ್ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇರ್ತಾರಲ್ಲ, ಆ ಥರ ರೆಡಿ ಮಾಡ್ಕೊಂಡು ಕೂತಾವೆ. ಇವಕ್ಕೇನಾದ್ರು ಮರ್ಯಾದೆ ಅನ್ನೋದು ಏನಿದೆಯಾ? ನಮಗೇನಾದ್ರು ಒಂದು ಚೂರು ತಟ್ಟೆಗೆ ಹಾಕ್ಕೊಟ್ರೆ ಸಾಕಾಗಿತ್ತು. ಈ ಏಜಲ್ಲಿ ಗಬ ಅಂತ ತಿಂತಿದ್ವಿ. ಇವಿಲ್ಲಿ ಅದೇನೋ ಎಮ್ಮೆಗೆ ಮಸಾಜ್ ಹೊಡಿತಾರಲ್ಲ, ಆ ಥರ ಮಸಾಜ್ ಹೊಡ್ಕೊಂಡು ಕೂತಿದ್ದಾರೆ. ತಿಂದ್ರು ಬಡ್ಡಿ ಮಕ್ಕಳ ಮಸಾಲೆ ದೋಸೆನ, ಅದೇನಕ್ಕೆ ಇಟ್ಕೊಂಡು ಕೂತಿದ್ದೀರಾ ಅಂತ ಹಾಗೆ ಡೈಲಾಗ್ ಬಿಡ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಬೇಸ್ಮೆಂಟಿಂದ ಕೆಳಗಡೆ ಬಂದಿದ್ವಲ್ಲ. ಈಗ ಮುಂದೆ ವಾತಾವರಣ ಹೆಂಗಿದೆ, ಬಿಸಿಲು ಹೆಂಗಿದೆ ಅಂತ ಹಾಗೆ ಒಂದು ರೌಂಡು ಸುತ್ಕೊಂಡು ಹೋಟೆಲ್ನೆಲ್ಲ ನೋಡಿಕೊಂಡು ಆಮೇಲೆ ಹೋಗಿ ರೆಡಿಯಾಗೋಣ ಅಂತ ಮಾತಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಹೌದು, ಬೆಂಗಳೂರಲ್ಲಿರೋರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಈ ಥರ ಒಂದು ಟ್ರಾವೆಲ್ ಮಾಡೋದ್ರಲ್ಲಿ ಇದು ಖುಷಿ ಇರುತ್ತಲ್ಲ, ಸಿಕ್ಕಾಬಟ್ಟೆ ಎನರ್ಜಿ ಕೊಡುತ್ತೆ. ಅಂದರೆ ಮತ್ತೆ ಮನೆಗೆ ಬಂದುಬಿಟ್ಟು ಹಾಳು ಮೂಳು ಕಸ ಕಡ್ಡಿ ಅಂತ ಯೋಚನೆ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕೂಲ್ ಅಂತ ಅನಿಸುತ್ತೆ.
ಓಕೆ, ಫೈನಲಿ ನಾವೆಲ್ಲ ತಿಂಡಿ ತಿಂದು ಬಂದು ಹಂಗೆ ಒದ್ದಾಡ್ಬಿಟ್ಟು ರೆಡಿ ಆದ್ವಿ. ನಿನ್ನೆ ಯಾವ ಥರದಲ್ಲಿದ್ದೆ ಅಂದರೆ ಅವತ್ತಿನ ವಿಡಿಯೋದಲ್ಲಿ ಫುಲ್ಲು ಕ್ಲಾಸಿಕ್ ಆಗಿದ್ವಿ. ಇವತ್ತು ಬೇರೆ ಥರ ರೆಡಿ ಆಗಿದ್ವಿ. ಎಸ್, ಇದು ಟ್ರಾವೆಲ್ ಲುಕ್ಕು. ಅಲ್ಲಿಂದ ನಮ್ಮ ಹೋಟೆಲ್ನ ಬಿಟ್ಟು ಹೋಗುವ ಸಮಯವಾಗಿತ್ತು. ಸಮಯದಲ್ಲಿ ನನ್ನ ಮಕ್ಕಳಿಗೆ ಒಂದೊಂದು ಬ್ಯಾಗ್ ತಗೊಳಾಕಿ, ನನ್ನ ಹಸ್ಬೆಂಡ್ಗೂ ಒಂದೊಂದು ಬ್ಯಾಗ್ ತಗೊಳಾಕಿ ನಾವು ಮೇಡಮ್ ಅವರು ಸ್ಟೈಲಿಶ್ ಆಗಿ ಆಚೆ ಬರ್ತಾಯಿದ್ವಿ. ಬಂದರು, ಟೈಮ್ ಆಯಿತು, ಬಿಸಿಲು ನೆತ್ತಿಗೆ ಇರ್ತಿದೆ ಅಂತ ಹೇಳ್ಕೊಂಡು ನೋಡಿ ಎದ್ವಾ ತದ್ವಾ ಬಿಸಿಲಿತ್ತು, ಭಯಂಕರ ಬಿಸಿಲಿತ್ತು. ಬಿಸಿಲನ್ನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬಿಸಿಲಿಗೆ ಬೆಚ್ಚಿ ಹೋದ ನಾವು ಅಂದ್ಕೊಂಡು ಕಾರಲ್ಲಿ ಕೂತ್ಕೊಂಡು ಮತ್ತೆ ನಾವು ಟ್ರಾವೆಲ್ ಶುರು ಮಾಡಿದ್ವಿ. ಎಲ್ಲಿಗೆ ಟ್ರಾವೆಲ್ ಮಾಡ್ತಾಯಿದ್ವಿ? ಮತ್ತೆ ಬ್ಯಾಕ್ ಟು ಹೋಮ್. ಇನ್ನೆಲ್ಲಿಗೆ ಹೋಗೋಣ? ಎದ್ದು ಬಿದ್ದು ಮನೆಗೆ ಬರಬೇಕು. ಅಲ್ಲೋರು ಮನೆಗೆ ಬರಬೇಕು, ಇಲ್ಲೋರು ಮನೆಗೆ ಬರಬೇಕು. ಹಾಗೆ ನಾವು ಮನೆಗೆ ಬರುವ ಪ್ರಯತ್ನದಲ್ಲಿ ಇದ್ದೇವೆ. ನನ್ನ ಮಗ ಅಲ್ಲೂ ಕೂಡ ಟ್ಯಾಬ್ ಇಟ್ಕೊಂಡೆ, ನನ್ನ ಮಗನೇ ಎತ್ತಿ ಬಿಸಾಕ್ತೀನಿ ಕಣೋ, ಹಿಂಗೆ ಹಾಡ್ತಿರೋ ಅಂತ ಬೈಕೊಂಡು ಏನೋ ಒಂದು ಡೈಲಾಗ್ ಕೊಟ್ಟೆ. ಅಷ್ಟರಲ್ಲಿ ನಮ್ಮ ಕಾರಿನಲ್ಲಿ ಪೆಟ್ರೋಲ್ ಖಾಲಿ ಆಯಿತು, ಅಂದರೆ ಡೀಸೆಲ್ ಖಾಲಿ ಆಯಿತು. ಅದನ್ನು ತುಂಬಿಸ್ಕೊಂಡು ಮಧ್ಯದಲ್ಲಿ ಗಾಡಿ ನಿಲ್ಲಿಸಿದ್ವಿ. ಏನಕ್ಕೆ ನಿಲ್ಲಿಸಿದ್ವಿ? ಈ ಥರ ಐಟಮ್ ಎಲ್ಲ ನೋಡಿದಾಗ ನಿಲ್ಲಿಸದೇ ಇರೋಕ್ಕಾಗತ್ತಾ? ಹೌದು, ನಮ್ಮ ಬಿಸಿಲು ರಾಯ ಎದ್ವಾ ತದ್ವಾ ಬ್ಯಾಟಿಂಗ್ ಮಾಡುವಾಗ ಹೌದು ಎಳ್ನೀರು ಕುಡಿಯೋಣ, ಸ್ವಲ್ಪ ಏನೇನೋ ತೊಗೊಂಡು ತಿನ್ನೋಣ ಅಂತ ನಾವೇನು ಮಾಡಿದ್ವಿ, ಇಲ್ಲಿ ಎಳ್ನೀರು ಕುಡಿಯೋದು ಬಿಟ್ಟು ಸೌತೆಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಾಕಿಸ್ಕೊಂಡ್ಬಿಟ್ಟು ಸರಿಗೆ ನಿದ್ದೆ ಮಾಡಿ ಎದ್ದಿದ್ದೀನಿ. ಮುಖ ನೋಡಿ, ಇಲ್ಲಿ ನಾವು ಕಾರಲ್ಲಿ ಕುತ್ಕೊಂಡ ತಕ್ಷಣ ನಿದ್ದೆ ಮಾಡೋ ಪ್ರಾಣಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಕುತ್ಕೊಂಡ ತಕ್ಷಣ ಏನೇ ಚೆನ್ನಾಗಿ ಮಲ್ಕೋ ಪಾಪು ಅಂತ ನಿದ್ದೆ ಮಾಡ್ದಂಗೆ ಅನಿಸುತ್ತೆ ನನಗೆ. ಹಂಗಾಗಿ ಮಲ್ಕೋತಾ ಇರ್ತೀನಿ. ನಮ್ಮ ಮನೆಯವು ತೀಟೆ ಮಾಡ್ತವೆ, ಆದರೂ ಎಲ್ಲೋ ಅಲ್ಪ ಸ್ವಲ್ಪ ಎದ್ದಿರ್ತೀನಿ ಅಂತ ಹೇಳ್ಬೋದು. ಆದರೆ ಮೋಸ್ಟ್ ಆಫ್ ದ ಟೈಮು ಟ್ರಾವೆಲಲ್ಲಿ ನಿದ್ದೆ ಮಾಡ್ಕೊಂಬರೋದು ನಮ್ಮ ಜಾಯ್ಮಾನ ಅಂತ ಹೇಳ್ಬೋದು. ನೋಡಿ, ನನ್ನ ಪಿಳ್ಳೆ ಕೂಡ ಕೂತ್ಕೊಂಡು ತಿಂತಾ ಇದೆ ಕೂತ್ಕೊಂಡು. ಓಕೆ, ನೆಕ್ಸ್ಟು ಹೀಗೆ ಎಲ್ಲ ತೊಗೊಂಡು ತಿಂದ್ಬಿಟ್ಟು, ಇದು ಸಣ್ಣ ಪುಟ್ಟ ಖುಷಿಗಳು ತುಂಬ ಮಜಾ ಕೊಡುತ್ತೆ. ಹಾಗೆ ಮಧ್ಯಾಹ್ನ ಆಯಿತು. ಅಷ್ಟರಲ್ಲಿ ಊಟಕ್ಕೆ ಒಂದು ಕಡೆ ನಿಲ್ಲಿಸಿದ್ವಿ. ಇಲ್ಲಿ ನಾನು ನನ್ನ ಪಾರ್ಟ್ಸ್ ಆಫ್ ದ ಬಾಡಿ ಕೂತ್ಕೊಂಡು ಏನೇನೋ ತರಲೆ ಮಾಡೋದೆ ನಮ್ಮ ಕೆಲಸ. ಹೌದು, ಫುಡ್ ಆರ್ಡ್ರ್ ಮಾಡ್ಕೊಂಡಿದ್ದಾಗ ಬರೋವರೆಗೂ ಏನಾದ್ರು ಮಾಡ್ತಿರ್ಬೇಕಲ್ಲ. ಇಲ್ಲಿ ನೋಡಿ, ಇಬ್ಬರು ಸೈಲೆಂಟಾಗಿ ಕೂತಿದೆ, ನಾವು ವೈಲೆಂಟಾಗಿ ಏನಾದ್ರು ಆಟಾಡ್ತಾನೇ ಇರ್ತೀವಿ ಯಾವಾಗಲೂ. ಓಕೆ, ನೆಕ್ಸ್ಟು ನಮ್ಮ ಊಟದ ಸಮಯ. ಊಟ ಬಂದಿದೆ. ಇಲ್ಲಿ ಎಲ್ಲ ಮಿಲ್ಸ್ ತೊಗೊಂಡಿದ್ವಿ, ಡಿಫ್ರೆಂಟಾಗಿ ಏನೇನು ತೊಗೊಂಡಿದ್ವಿ. ಹಾಗೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ, ಮಶ್ರೂಮ್ ಸೂಪು ನನ್ನ ಫೇವ್ರೆಟ್ಟು. ಅದನ್ನು ತೊಗೊಂಡು ಬಿಸಿಲಲ್ಲೂ ಬಿಡ್ತಾ ಇಲ್ಲ ನೋಡ್ರಿ, ಸೂಪ್ ಕುಡಿತಾ ಇದ್ದೀನಿ. ಎಂಥ ಕಲಾವಿದರು ನಾವು ಅಂತ ಹೇಳ್ಬೋದು ಅಲ್ವಾ? ಕಲಾವಿದರು ಅಲ್ಲ, ಕಲಾವಿದೆ ನಾನು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟು ಎಲ್ಲರೂ ಬಿಸಿ ಬಿಸಿ ಊಟ ಮಾಡಿಕೊಂಡು ಮತ್ತೆ ಹೊರಡುವ ಸಮಯ. ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು ಅಂದಾಗ ಪೈಡ್ ಅಂತ ಒಂದು ಹೊಡೆದು ಇದೇ ಆಯ್ತು ನಿಂದು ಅಂತ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನೋಡಿ ಮುಸುಡಿ ಹೆಂಗಿದೆ ಅಂತ, ಈ ಚಂದಕ್ಕೆ ತಿಂತಾ ಇದ್ದಾನೆ ಅಂತ ಅದು ಇದು ಡೈಲಾಗ್ ಹೊಡ್ಕೊಂಡು ನಕ್ಕೊಂಡು ಅವ್ನು ಮುಸುಡಿ ನೋಡೋದಾಗೆಲ್ಲ ನಂಗೆ ಸಿಕ್ಕಾಬಟ್ಟೆ ನಂಗೆ ತಡೆಯೋಕ್ಕಾಗ್ತಿಲ್ಲ. ಅಯ್ಯೋ ಕೋತ್ ನನ್ನ ಮಗನೇ, ಈ ವಯಸ್ಸಾದ್ರು ಹಿಂಗೆ ಆಡ್ತೀಯಲ್ಲೋ, ನಾನು ಇನ್ನು ಹೆಂಗೆ ಆಡಬೇಕು ಅಂತ ಒಂದು ಡೈಲಾಗ್ ಬಿಟ್ಕೊಂಡು, ಹೌದು, ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಕಳು ಥರ ಖುಷಿಯಾಗಿರಿ, ಆವಾಗ ಆಯಸ್ಸು ಜಾಸ್ತಿ ಆಗುತ್ತೆ. ಹಾಗೆ ಏನು ಮನಸ್ಸಿಗೆ ನೆಮ್ಮದಿನೂ ದೇವರು ಜಾಸ್ತಿ ಕೊಡ್ತಾ ಹೋಗುತ್ತೆ. ಟೆನ್ಷನ್ ಯಾವಾಗ ಇದ್ದಿದ್ದೆ ಕಣ್ರಿ, ಅದನ್ನು ಎತ್ತು ಬಿಸಾಕಿ ಖುಷಿಯಾಗಿರ್ತೀವಲ್ಲ, ಅದೇ ನಾವು ಮಾಡುವ ಪುಣ್ಯದ ಕೆಲಸ, ಮಿಕ್ಕಿದ್ದೆಲ್ಲ ಪಾಪದ ಕೆಲಸ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಟ್ರಾವೆಲ್ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಹೇಗೆ ಮಾತಾಡ್ತೀವಿ ಅಂತಲೂ ಹೇಳಿ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಕಮೆಂಟ್ ಹಾಕಿ, ಲೈಕ್ ಕೊಡಿ, ಶೇರ್ ಮಾಡೋಕ್ಕಾಗಲ್ಲ ಬಿಡಿ, ನೀವೆಲ್ಲ ಅಷ್ಟೊಂದು ದೊಡ್ಡ ಮನುಷ್ಯರೇನಲ್ಲ. ಶೇರ್ ಮಾಡೋವಷ್ಟು ಒಳ್ಳೆ ಬುದ್ಧಿಯೆಲ್ಲ ನೀವು ಕಲ್ತ್ಕೊಂಡಿಲ್ಲ. ಅಟ್ಲೀಸ್ಟ್ ಒಂದು ಕಮೆಂಟ್ ಹಾಕಿ, ಸೂಪರ್ ಅಂತ ಹೇಳಿ, ಲೈಕ್ ಕೊಡಿ. ಏನೋ ಒಂದು ಹೇಳಿದರೆ ನಾವು ಭಾಷಣ ಬಿಗ್ದಿರೋದಕ್ಕಾದ್ರೂ ಒಂದು ಸಮಾಧಾನ ಆಗುತ್ತೆ. ಅಯ್ಯೋ ಬಿಡಪ್ಪ, ಏನೋ ಒಂದು ಮಾಡಿದ್ದಕ್ಕೆ ಈ ಪ್ರಾಣಿಗಳು ಬಂದು ಏನೋ ಒಂದು ಹೇಳಿದ್ದಾರೆ, ಏನೋ ಒಂದು ಬರೆದೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೋಬೋದು ಅಲ್ವಾ? ಹೀಗಂತ ನನ್ನ ಭಾಷಣವನ್ನು ಮುಗಿಸುವ ಸಮಯ ಆಗಿದೆ. ದಯವಿಟ್ಟು ಯಾರು ಹೊಸ್ದಾಗಿ ಬಂದು ವಿಡಿಯೋ ನೋಡ್ತಿದ್ದೀರಾ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ಕೆಲಸ ಕಾರ್ಯ ಬಿಟ್ಬಿಟ್ಟು ಇದೆಲ್ಲ ವಿಡಿಯೋ ಮಾಡ್ತಿರ್ತೀವಲ್ಲ, ಮಕ್ ಉಗೀತಾ ಇರ್ತಾರೆ ಸುತ್ತಮುತ್ತ, ಇದೇ ಆಯಿತು ಅಂತ. ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್.